ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕರ್ನಾಟಕ ಲೋಕಾಯುಕ್ತ, ಜಿಲ್ಲಾಡಳಿತ, ಜಿಲ್ಲಾ ಹಾಗೂ ತಾಲೂಕು ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಮತ್ತು ಅರಣ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವನ ಮಹೋತ್ಸವ 2026ರ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉಪಲೋಕಾಯುಕ್ತರು ಹಾಗೂ ವಿಶ್ರಾಂತ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಶ್ರೀ ಕೆ.ಎನ್. ಫಣೀಂದ್ರ ಉದ್ಘಾಟಿಸಿ, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು, ಗಿಡ ನೆಡುವುದರ ಜೊತೆಗೆ ಅವುಗಳನ್ನು ಮರಗಳಾಗಿ ಬೆಳೆಸುವ ಜವಾಬ್ದಾರಿಯನ್ನು ಎಲ್ಲರೂ ಹೊತ್ತುಕೊಳ್ಳಬೇಕು ಎಂದು ಕರೆ ನೀಡಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉಪಲೋಕಾಯುಕ್ತರು ಹಾಗೂ ವಿಶ್ರಾಂತ ಹೈಕೋರ್ಟ್ ನ್ಯಾಯಮೂರ್ತಿ ಶ್ರೀ ಬಿ. ವೀರಪ್ಪ ಮಾತನಾಡಿ, ಪ್ರತಿದಿನವೂ ವನ ಮಹೋತ್ಸವವಾಗಬೇಕು ಎಂದು ಕರೆ ನೀಡಿದರು. ಹವಾಮಾನ ವೈಪರೀತ್ಯಕ್ಕೆ ಪ್ರಕೃತಿ ನಾಶವೇ ಕಾರಣವಾಗಿದ್ದು, ವಿದ್ಯಾರ್ಥಿಗಳು ತಮ್ಮ ಹುಟ್ಟುಹಬ್ಬದಂದು ಚಾಕ್ಲೇಟ್ ಹಂಚುವ ಬದಲು ಒಂದು ಗಿಡ ನೆಟ್ಟು ಬೆಳೆಸುವ ಅಭ್ಯಾಸ ರೂಢಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಮತಿ ಸರಿನಾ ಸಿಕ್ಕಲಿಗಾರ್ ವಹಿಸಿದ್ದರು. ನ್ಯಾಯಾಂಗ, ಜಿಲ್ಲಾಡಳಿತ, ಪೊಲೀಸ್, ಅರಣ್ಯ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಗಿಡ ನೆಟ್ಟು ಪರಿಸರ ಸಂರಕ್ಷಣೆಯ ಸಂಕಲ್ಪ ಕೈಗೊಂಡರು. ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಡುವುದರಿಂದ ಮಣ್ಣಿನ ಸವೆತ, ಪ್ರವಾಹ ಮತ್ತು ಭೂಕುಸಿತದಂತಹ ಸಮಸ್ಯೆಗಳು ಕಡಿಮೆ ಆಗುತ್ತವೆ. ಅರಣ್ಯಗಳು ಪಕ್ಷಿಗಳು, ಪ್ರಾಣಿಗಳು ಮತ್ತು ವಿವಿಧ ಜೀವಿಗಳಿಗೆ ಆಶ್ರಯ ನೀಡುತ್ತವೆ. ವನ ಮಹೋತ್ಸವದ ಮೂಲಕ ಹೊಸ ಮರಗಳನ್ನು ಬೆಳೆಸುವುದರಿಂದ ಜೀವ ವೈವಿಧ್ಯತೆ ಉಳಿಯುತ್ತದೆ. ಮರಗಳು ಶುದ್ಧ ಗಾಳಿಯನ್ನು ಒದಗಿಸಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುತ್ತವೆ. ಇದರಿಂದ ಜನರ ಆರೋಗ್ಯ, ಜೀವನ. ಶಾಲೆಗಳಲ್ಲಿ ವನ ಮಹೋತ್ಸವ ಆಚರಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಪ್ರಕೃತಿಯ ಬಗ್ಗೆ ಪ್ರೀತಿ, ಮರಗಳನ್ನು ಉಳಿಸುವ ಜವಾಬ್ದಾರಿ ಮತ್ತು ಪರಿಸರ ಸಂರಕ್ಷಣೆ ಅರಿವು ಬೆಳೆಯುತ್ತದೆ. ಸೊ ನಿಮ್ಮೆಲ್ಲರ ಕರ್ತವ್ಯ ಏನು ಎಂದರೆ, ಪ್ರತಿಯೊಬ್ಬರು ವರ್ಷಕ್ಕೆ ಕನಿಷ್ಠ ಒಂದು ಗಿಡವನ್ನು ನೆಡಬೇಕು. ನೆಟ್ಟ ಗಿಡವನ್ನು ಮರವಾಗುವವರೆಗೂ ಆರೈಕೆ ಮಾಡಬೇಕು. ಮರಗಳನ್ನು ಅನಗತ್ಯವಾಗಿ ಕಡಿಯುವುದನ್ನು ತಡೆಯಬೇಕು. ವನ ಮಹೋತ್ಸವ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಮಕ್ಕಳು ಭಾಗವಹಿಸಿದ್ದಲ್ಲಿ ಪರಿಸರ ಎಂದರೆ ಏನು ಅನ್ನೋದನ್ನ ಅವರಿಗೆ ಅರಿವು ಮೂಡುತ್ತದೆ. ಇತರರಿಗೂ ಸಹ ನಾವೊಬ್ಬರೇ ಅಷ್ಟೇ ಅಲ್ಲ ಗಿಡ ನೆಡಬೇಕಾಗಿರೋದು. ಪ್ರತಿಯೊಬ್ಬರು ನಾವು ಗಿಡ ನೆಡಬೇಕು, ಮತ್ತೆ ಎಲ್ಲರಿಗೂ ಗಿಡ ನೆಡೋದಕ್ಕೆ ನಾವು ಪ್ರೋತ್ಸಾಹವನ್ನ ಕೊಡಬೇಕು. ವನ ಮಹೋತ್ಸವ ನಾವು ಮಾಡ್ತಾ ಇದೀವಿ, ಒಂದು ಜಯಂತಿ ತರಾನೇ ಇದು. ಬಟ್ ಇದರದ್ದು ನಾವು ಸ್ವಲ್ಪ ಅರ್ಥ ಮಾಡಬೇಕು, ನಾವು ಯಾಕೆ ಮಾಡ್ತಾ ಇದೀವಿ. ಇದು ಒಂದು ಹೆರಿಟೇಜ್ ತರ ಇದೆ, ನಮ್ಮ ತಂದೆ ತಾಯಿ ನಮ್ಗೆ ಕೊಟ್ಟಿದ್ರು. ಇದು ನಮ್ದು ಜವಾಬ್ದಾರಿ ಇದೆ, ಇದನ್ನು ಉಳಿಸ್ಕೊಳ್ಳಿಕ್ಕೆ ನಮ್ದು ಜವಾಬ್ದಾರಿ. ಈಗ ನಾವು ಇದನ್ನು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಮಾಡ್ತಾ ಇದ್ದೀವಿ. ಇದದ್ದು ಸಂರಕ್ಷಣೆ ಮಾಡೋದು, ಇದಕ್ಕೂ ಸರಿಯಾಗಿ ನೋಡ್ಕೋಬೇಕು, ಇದೆಲ್ಲ ನಮ್ಮ ಜವಾಬ್ದಾರಿ. ನಾವು ಅರ್ಥ ಮಾಡಬೇಕು, ನಾವು ಯಾವ ಸೃಷ್ಟಿ ಅಂದ್ರೆ ಹೌ ವಿ ಆರ್ ಕನೆಕ್ಟೆಡ್. ನಾವು ಎಲ್ಲ ಇದು ಟ್ರೀಸ್ ಇರೋದು, ಎನ್ವೈರನ್ಮೆಂಟ್ ಇರೋದು, ಅದಕ್ಕೆ ನಾವು ಇದ್ದೀವಿ ಇಲ್ಲಿ. ಟ್ರೀಸ್ ಇಲ್ಲದೆ ನಾವು ಇರಕ್ಕಾಗಲ್ಲ ಇಲ್ಲಿ. ನಾವೆಲ್ಲ ಕನೆಕ್ಟೆಡ್ ಇದ್ದೀವಿ. ಇದೆಲ್ಲ ಮೆಸೇಜ್ ನಾವು ತಲೆಯಲ್ಲಿ ಅಂದ್ರೆ ಪ್ರತಿದಿನ ನಾವು ಫಸ್ಟ್ ಏನು ಹೇಳ್ಬಹುದು, ನಾವು ಈಶ್ವರಿಗೆ ಧನ್ಯವಾದ ಕೊಡಬೇಕು. ಈಗ ನಮಗೆ ಇಷ್ಟು ಬ್ಯೂಟಿಫುಲ್ ನೀವು ಸೃಷ್ಟಿ ಮಾಡಿ ಕೊಟ್ಟಿದ್ದೀವಿ. ನಾವು ಪ್ರತಿದಿನ ನಮ್ಮ ತಂದೆ ತಾಯಿಗೆ ಹೇಗೆ ನೋಡ್ಕೊಳ್ತಾ ಇದ್ದೀವಿ, ಅದೇ ರೀತಿ ಪ್ರಕೃತಿಗೆ ಕೂಡ ನೋಡ್ಕೋಬೇಕು. ಸರ್ ಹೇಳಿದ್ರು, ನಾವು ಜನ್ಮ ದಿವಸಕ್ಕೆ ಕೇಕ್ ಕಟ್ ಮಾಡ್ತೀವಿ, ಅದೇ ರೀತಿ ಪ್ರತಿ ವರ್ಷ ಒಂದ್ ಗಿಡ ಬಡಿಬೇಕು. ಅದು ತುಂಬಾ ಒಳ್ಳೆ ಸಜೆಷನ್ ಸರ್. ನಾವು ಕೂಡ ಮಾಡ್ತೀವಿ. ನಾವು ನಮ್ಮ ಆಫೀಸ್ ಆಗಲಿ, ಯಾವುದು ಕಾರ್ಯಾಲಯ ಆಗಲಿ, ಅದನ್ನು ಪೂರ್ತಿ ಸರಿಯಾಗಿ ಚೆನ್ನಾಗಿ ಎನ್ವೈರನ್ಮೆಂಟ್ ಬರಲಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಶಾಲೆ ಆವರಣಗಳಲ್ಲಿ ಕೂಡ ಇದೇ ರೀತಿ ಆಗಬೇಕು. ಮೇಡಮ್ ಜವಾಬ್ದಾರಿ ಜಾಸ್ತಿ ಇದೆ. ಒಂದು ಗಿಡ ಸಾಯಂಗಿಲ್ಲ ಇಲ್ಲಿ ಹಾಕಿದ್ದು ಮೇಡಮ್. ಮಳೆ ಬಂದಿಲ್ಲ ಅನ್ನೋ ಗೊತ್ತಿಲ್ಲ, ಟ್ಯಾಂಕು ಹೊಡಿಬೇಕು, ನೀವು ಜೊತೆಗೆ ಕೇಳ್ಬೇಕು. ನಮ್ಮ ಮಕ್ಕಳು ಬರ್ತಾರೆ, ನಮ್ಮ ಮೇಷ್ಟ್ರು ರಿಕ್ವೆಸ್ಟ್ ಮಾಡ್ಕೋತೀವಿ ನಾವು. ನಮ್ಮ ಪತ್ರಕರ್ತರು ಬರ್ತಾರೆ, ನೀರು ಹಾಕಕ್ ಬರ್ಬೇಕು. ನಾನು ಪಡಿ ಸಾಹೇಬರು ಸಣ್ಣನೂ ಬರ್ತೀವಿ. ನೀವು ನೀರು ಮಾಡಿ ಬರ್ಬೇಕಂದ್ರೆ ನಾವು ಈ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಅಂದ್ರೆ, ಆ ಮರಗಳನ್ನ ಅದನ್ನ ನಾವು ಅದು ಮಕ್ಕಳ ತರ ಅದನ್ನ ನಾವು ಬೆಳೆಸಿದ್ರೆ ಮುಂದೊಂದು ದಿವಸ ಈ ಮಕ್ಕಳು ನಾಳೆ ಬೆಳಗ್ಗೆ ಏನು ಈ ದೇಶದ ನಾಯಕರಾಗ್ತಾರೋ, ಅವು ಈ ದೇಶದ ನಮ್ಮನ್ನ ಕಾಪಾಡೋ ನಾಯಕರಾಗ್ತಾರೆ ಈ ಮರಗಳು.
ಅದನ್ನು ಮಾಡಬೇಕು ಅಂದರೆ ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಬೆಳೆಸ್ತೀವೋ ಆ ರೀತಿ ನಾವು ಈ ಸಸ್ಯಗಳನ್ನು ಬೆಳೆಸಬೇಕು. ಇವತ್ತು ಅದು ಸಸ್ಯ ಇಲ್ಲಿನ ನಮ್ಮ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ, ಮುಂದಿನ ನಾಯಕರು ಅಂತ. ಈ ಸಣ್ಣ ಗಿಡಗಳೇ ಮುಂದಿನ ನಮಗೆ ಹೆಮ್ಮರಗಳಾಗುತ್ತೆ. ಹೆಮ್ಮರಗಳಾದ ಮೇಲೆ ಅದರಿಂದ ಗಾಳಿ ನೀರು ತಾವು ಹೇಳಿದ್ರಿ ಅದೆಲ್ಲ ಬರುತ್ತೆ. ಅದು ಮಾಡಬೇಕು ಅಂದರೆ ಈ ವನ ಮಹೋತ್ಸವ ಅನ್ನೋದು ವರ್ಷಕ್ಕೊಂದ್ಸಲ ಬರೋದಲ್ಲ, ದಿನನಿತ್ಯ ವನ ಮಹೋತ್ಸವ ಆಗಬೇಕು. ಅದಾದರೆ ಮಾತ್ರ ನಾವು ಈ ನೇಚರ್ ಉಳಿಸ್ಬೋದು. ಎಲ್ಲ ಒಂದು ಕಡೆ ಪ್ರಕೃತಿ ವಿಕೋಪದಿಂದ ನಾವು ನೋಡ್ತಾ ಇದ್ದೀವಿ. ಮೊನ್ನೆ ತಾನೇ ಹೋದ ವರ್ಷನೂ ಆಯಿತು, ಈ ಸಲ ಮತ್ತೆ ವಯನಾಡಲ್ಲಿ ಬ್ರಿಡ್ಜೆಲ್ಲ ಹೋಗಿ ಎಲ್ಲ ಕಿತ್ಕೊಂಡೋಗಿದೆ. ನಮ್ಮ ಕರ್ನಾಟಕದಲ್ಲೂ ಕಿತ್ಕೊಂಡೋಗಿದೆ. ಬೇಕಾದಷ್ಟು ನೀರು ಜಾಸ್ತಿ ಆಗಿ ಎಲ್ಲ ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. ಯಾಕಿದೆಲ್ಲ ಕಾರಣ ಅಂದರೆ ನೇಚರ್ ನಾವೆಲ್ಲ ಕಡ್ದು ಹಾಳು ಮಾಡಿದ್ದೀವಿ. ನೇಚರ್ ಉಳಿಸಬೇಕು ಅಂದರೆ ನಾವೆಲ್ಲ ಸಂಕಲ್ಪ ಮಾಡಲೇಬೇಕು. ಆ ಪ್ರಕೃತಿ ಮಾತೆಯನ್ನು ಬೆಳೆಸಿದ್ರೆ ಮಾತ್ರ ನಾವೆಲ್ಲ ಉಳಿಯೋಕ್ಕೆ ಒಂದು ಅವಕಾಶ. ನನ್ನ ಪ್ರಕಾರ ನಮ್ಮ ತಾಯಿ ನಮ್ಮನ್ನು 9 ತಿಂಗಳು ಮಾತ್ರ ಇರ್ತಾಳೆ, ನಮ್ಮನ್ನು ಒತ್ಕೊಂತಾಳೆ. ಆದರೆ ಈ ಭೂತಾಯಿ ಪ್ರಕೃತಿ ನಾವು ಕೊನೆವರೆಗೂ ಮತ್ತೆ ಭೂಮಿಗೆ ಹೋದ್ರೂ ನಮ್ಮನ್ನ ಕೆಲವು ಕಡೆ ಉಳ್ತಾರೆ, ಭೂಮಿ ಒಳಗಡೆ ಹಾಕ್ತಾರೆ, ಕೆಲವು ಬರ್ನ್ ಮಾಡ್ತಾರೆ. ಆ ಭೂಮಿಯಲ್ಲೂ ನಮ್ಮನ್ನ ಹತ್ಕೊಳ್ಳುತ್ತೆ. ನಾವು ಸತ್ರೂ ನಮ್ಮನ್ನ ಅದನ್ನ ಹೊರುತ್ತೆ. ಈ ಭೂತಾಯಿಯನ್ನ ಆ ಪ್ರೀತಿ ಇಟ್ಕೋಬೇಕು. ಪ್ರಕೃತಿ ನಮ್ಮ ತಾಯಿ ತಂದೆಗಿಂತ ಹೆಚ್ಚಾಗಿ ನಾವು ಪ್ರಕೃತಿಯನ್ನ ಪ್ರೀತಿ ಮಾಡಿದ್ರೆ ಮಾತ್ರ ನಮಗೆ ಉಳಿಗಾಲ ಅಂತ ನನ್ನ ಭಾವನೆ. ಆಮೇಲೆ ಎಲ್ಲ ನಮ್ಮ ಮಕ್ಕಳಿಲ್ಲಿ ಯಾರಿದಾರೋ ಇವತ್ತು ನಿಮ್ಗೆ ರಜಾ ಇರ್ಬೇಕಲ್ಲ, ರಜಾ ಇಲ್ಲ ಆದರೂ ಬಂದಿದ್ದೀರಿ, ಸ್ಕೂಲ್ ಅವರ್ಸ್ ಬಿಟ್ಟು ಬಂದಿದ್ದೀರಾ. ನಿಮಗೆ ಆ ಒಂದು ಪ್ರಕೃತಿ ಏನು ನಿಮಗೆ ಪ್ರೀತಿ ಇದೆಯಲ್ಲ, ನೀವು ಮತ್ತೆ ನಿಮ್ಮ ಟೀಚರ್ಗಳು ಮುಂದೆ ಇವತ್ತು ಬಂದು ನಮ್ಮ ಜೊತೆಯಲ್ಲಿ ಆ ಏನು ಗಿಡಗಳು ಹಾಕಕ್ಕೆ ಬಂದಿದ್ದೀರಿ, ನಿಮಗೆಲ್ಲ ಅನಂತ ಕೋಟಿ ನಮಸ್ಕಾರಗಳು. ನಾನು ನಿಮಗಿರೋ ಪ್ರೀತಿ ಪ್ರಕೃತಿ ಮೇಲೆ, ಈ ಮಕ್ಕಳಿಗೆ ಶಾಲೆಯ ಗುರುಗಳಿಗಿರೋ ಪ್ರೀತಿ ನಮ್ಮ ಜನಕ್ಕಿಲ್ವಲ್ಲ ಅಂತ ನೋವು. ಇಷ್ಟು ಇಲ್ಲಿ ಗಿಡ ಹಾಕ್ತಾ ಇದ್ದೀವಿ ನಾವು. ಈ ಸುತ್ತು ಹಳ್ಳಿಯವರು ನಮ್ಮ ಮೇಡಮ್ ಅವ್ರು ಹೇಳಿದ್ರು ಇಲ್ಲ ಗೊತ್ತಿಲ್ಲ, ಸರ್ವೇಶ್ ಹೇಳಿದ್ರೆ ಗೊತ್ತಿಲ್ಲ, ಇಲ್ಲ ನಮ್ಮ ತಹಸೀಲ್ದಾರ್ ಹೇಳಿದ್ರೆ ಗೊತ್ತಿಲ್ಲ. ಒಂದು ಗಿಡ ಹಾಕಬೇಕು ಅಂದರೆ ಎಲ್ಲ ಹಬ್ಬಗಳ ಥರ ಮಾಡಬೇಕಿದೆ. ಸುತ್ತು ಹಳ್ಳಿಯವರು ಜನ ಸೇರಿಕೊಂಡು ಅವರು ಅದು ಮಾಡೋದಿಲ್ಲ. ಏನಾದ್ರು ಸಿಕ್ಕಿದ್ರೆ ಫಾರೆಸ್ಟ್ ಲ್ಯಾಂಡ್ ಹೊಡೆದು ಏನೇನೋ ಮಾಡಕ್ಕೆ ಮಾಡ್ತಾರೆ. ಅದನ್ನು ಮಾಡಬೇಕು ಅಂದರೆ ಸ್ವಲ್ಪ ಮೇಡಮ್ ನೀವು ಜನಗಳಿಗೆ ಈ ಪ್ರಕೃತಿ ಬಗ್ಗೆ ಅದನ್ನು ಪ್ರಚಾರ ಮಾಡಬೇಕು. ಹಳ್ಳಿಗೆ ಹೋಗ್ಬೇಕು. 1 ತಿಂಗಳು 2 ತಿಂಗಳು ಪ್ರಚಾರ ಮಾಡಿ ದಯವಿಟ್ಟು. ತಹಸೀಲ್ದಾರು, ಸರ್ವೇಶು, ಇವಾಗೇನೋ ನೀವು ಸೆನ್ಸಸ್ಸು ಇನ್ನೊಂದು ಎಷ್ಟು ಒದ್ದಾಡ್ತೀರಾ, ಇದಕ್ಕೂ 1-2 ತಿಂಗಳು ಒದ್ದಾಡ್ರಿ. ಜನ ಮುಂದೆ ಬರ್ತಾರೆ. ಆ ಜನಗಳಲ್ಲಿ ಒಂದು ಜಾಗರಣೆಯನ್ನು ಹುಟ್ಟಿಸ್ಬೇಕು. ಎಲ್ಲ ಒಂದು ಕಡೆ ನಮ್ಮ ಸಮಾಜ ಬದಲಾಗಬೇಕು. ನೇಚರ್ ಉಳಿಸೋಕ್ಕೆ, ಈ ದೇಶದಲ್ಲಿ ಕರಪ್ಷನ್ ಹೋಗ್ಲಾಡ್ಸೋಕ್ಕೆ ಜನ ಬದಲಾವಣೆ ಆಗಬೇಕು. ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ. ನಾನು ಎಲ್ಲ ಮಕ್ಕಳಲ್ಲಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ನಿಮ್ಮ ಬರ್ತ್ಡೇ ಮಾಡ್ತಿರಲ್ಲ, ಜನ್ಮದಿನಾಚರಣೆ ಮಾಡ್ತಿರಲ್ಲ, ನಿಮ್ಮ ಅಪ್ಪ ಅಮ್ಮನ ಏನು ಕೇಳಬೇಡ್ರಿ. 1 ಗಿಡ ಹಾಕ್ಸಿ ನನ್ನ ಕೈಲಿ ಅಂತೇಳಿ. 148 ಕೋಟಿ ಭಾರತೀಯರಿದ್ದೀವಿ ನಾವು. ಎಲ್ಲರೂ ನಮ್ಮ ಬರ್ತ್ಡೇ ಬಂದಾಗ ಅಲ್ಲಿ ಹೋಟ್ಲಲ್ಲಿ ಹೋಗ್ಬಿಟ್ಟು ಲಕ್ಷಾಂತರ ದುಡ್ಡು ಖರ್ಚು ಮಾಡೋ ಬದಲು ಒಂದಷ್ಟು ಗಿಡಗಳು ಕೊಂಡು ₹3 ಕೊಡ್ತಾರೆ ನಮ್ಮ ಮೇಡಮ್ ಅವರು. ಆ ಗಿಡಗಳು ಕೊಂಡ್ಕೊಂಡು ಗಿಡಗಳು ಡಿಸ್ಟ್ರಿಬ್ಯೂಟ್ ಮಾಡ್ರಿ. ಚಾಕ್ಲೇಟ್ ಕೊಡೋ ಬದಲು ಗಿಡ ಕೊಡ್ರಿ. ಅದೇ ಒಂದು ಒಳ್ಳೆ ಸಂಪ್ರದಾಯ ಆಗುತ್ತೆ. 148 ಕೋಟಿ, ಇಲ್ಲಿ ಕನ್ನಡಿಗರು ನಾವು 8 ಕೋಟಿ ಜನ ಇದ್ದೀವಿ ಕರ್ನಾಟಕದಲ್ಲಿ. 8 ಕೋಟಿ ಜನ ಒಂದು 5 ವರ್ಷ ಎಲ್ಲಾ ಬರ್ತ್ಡೇಗಳು ಗಿಡಗಳು ಹಾಕುವ ಮುಖಾಂತರ ಮಾಡಿದ್ರೆ ಎಷ್ಟು ಕೋಟಿ ಆಗುತ್ತೆ? 40 ಕೋಟಿ ಗಿಡಗಳು ಬಂದ್ಬಿಡ್ತವೆ. ಅದನ್ನ ಮಾಡ್ತಾ ಇಲ್ಲ. ಎಲ್ಲಾ ಮಕ್ಕಳಿಗೆ ತಂದೆ ತಾಯಿಯನ್ನ ಚಾಕ್ಲೇಟ್ ಕೇಳಬೇಡಿ. ಬರ್ತ್ಡೇ ದಿವಸ ನಾನು ಗಿಡ ಹಾಕ್ಬೇಕು, ನಿಮ್ ಜಾಗದಲ್ಲಿ ಒಂದು ಗಿಡ ಹಾಕಿರಿ. ನೀವು ಗಿಡ ಹಾಕಿದಾಗ ಖುಷಿ, ಅದ್ರಲ್ಲಿ ಎಂಜಾಯ್ ಮಾಡ್ತೀರಿ. ನೀವು ಯಾರಾದ್ರೂ ಈ ಕೋತಿ ಆಟ ಆಡ್ತೀರಾ? ಹೇಳಿ ಮಕ್ಕಳೇ, ಕೋತಿ ಆಟ ಆಡ್ತೀರಾ ಇಲ್ವಾ? ಮರಗಳೇ ಎಲ್ಲ ಆಡಕ್ಕೆ ಅಲ್ವಾ? ಊರ್ ಸುತ್ತು ಮರಗಳೇ ಇಲ್ಲ. ನಾವೆಲ್ಲಿದ್ದಾಗ ಸುತ್ತು ತೋಪುಗಳು ಎಲ್ಲ ಅಲ್ಲೇ ಬಿದ್ದು, ಅಲ್ಲೇ ಆಡಿ ನೀರಲ್ಲಿ ಬಿದ್ದು ಎದ್ದು ನಿಮ್ಗೇನಿಲ್ಲ. ಇವಾಗ ನೀವು ಸ್ವಲ್ಪ ಸಫಿಸ್ಟಿಕೇಟೆಡ್ ಆಗ್ಬಿಟ್ಟಿದೆ, ತೌರ ಸೇರ್ಕೊಂಡು ಏನು ಗೊತ್ತಿಲ್ಲ. ಆ ನೇಚರ್ ಜೊತೆಯಲ್ಲಿ ಎಂಜಾಯ್ ಮಾಡಬೇಕು. ಆ ಮರಗಳ ಮಧ್ಯದಲ್ಲಿ ಬಿದ್ದು ಎದ್ದು ಅನ್ನೋ ಖುಷಿ ಮಜಾನೇ ಬೇರೆ.
ಆ ಕೊಂಬೆಯಿಂದ ಮೇಲೆ ಜಂಪ್ ಮಾಡಿ ಕೆಳಗಡೆ ನೀರು ಬಿದ್ರೆ ಆ ಖುಷಿನೇ ಬೇರೆ. ಎಷ್ಟು ದುಡ್ಡು ಕೊಟ್ಟರು ಬರಲ್ಲ ಆ ಖುಷಿ, ಅಲ್ವೇನ್ರು? ಎಂಜಾಯ್ ಮಾಡ್ತಾ ಇದಾರೆ ಇಲ್ವಾ? ಎಷ್ಟು ಜನ ನೀರಲ್ಲಿ ಬೀಳ್ತೀರ, ಮರದ ಮೇಲೆ ಕೆಳಗಡೆ ಬೀಳ್ತೀರ? ಕೈ ಎತ್ತಿರಿ. ಓ ಪರವಾಗಿಲ್ಲ, ಗುಡ್ ಗುಡ್. ಇನ್ನ ಸ್ವಲ್ಪ ಹಳ್ಳಿ ಕಡೆ ನಮ್ಗೆ ಸೊಗಸಿದೆ ಅಂತ ಗೊತ್ತಾಯ್ತು. ನೀವು ಸ್ವಲ್ಪ ನಿಮ್ಮ ತಂದೆ ತಾಯಿಗಳನ್ನ ಮರಗಳನ್ನ ಸುಮ್ಮನೆ ಕಡಿಬಾರ್ದು. ಅವಶ್ಯಕತೆ ಇದ್ದಾಗ ಮಾತ್ರ ಡೆವಲಪ್ಮೆಂಟ್ ಇರಬೇಕು. ಅದ್ರ ಜೊತೆಗೆ ಇಂಬ್ಯಾಲೆನ್ಸ್ ಆಗ್ಬಿಟ್ರೆ ನೇಚರ್ ನಮ್ಗೆ ವಿರುದ್ಧ ಆಗುತ್ತೆ. ಎಲ್ಲ ಮಕ್ಕಳು ಇನ್ಸಿಸ್ಟ್ ಮಾಡಬೇಕು, ನಮಗೆ ಬರ್ತಡೇಗೆ ಗಿಫ್ಟ್ ಅಂದ್ರೆ ಮರ ಹಾಕೋದು. ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಮರಗಳು. ನಿಮ್ಮ ಜಾಗಗಳಲ್ಲಿ ಇದ್ದಾಗ ಹೋಗಿ ಅಲ್ಲೇ ಒಂದು 50 ಗಿಡ ಹಾಕ್ರಿ. ಯು ವಿಲ್ ಎಂಜಾಯ್ ಯು ಬರ್ತಡೇ ಮೋರ್ ದೆನ್ ದಿ ಚಾಕ್ಲೇಟ್ಸ್, ಅಲ್ವಾ? ಚಾಕ್ಲೇಟ್ ತಿನ್ನಿ, ಫಸ್ಟ್ ಗಿಡ ಹಾಕಿ ಆಮೇಲೆ ಚಾಕ್ಲೇಟ್ ತಿನ್ನಿ, ತೊಂದರೆ ಇಲ್ಲ. ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ರು ಹಸಿರೇ ಉಸಿರು ಅಂತ. ಈ ಹಸಿರು ಇಲ್ಲ ಅಂದ್ರೆ ನಮ್ಮ ಉಸಿರು ನಿಂತೋಗುತ್ತೆ. ಸುಮಾರು ಕಡೆ ನಾವು ನೋಡಿದೀವಿ, ಗಾಳಿ ಬೆಳಕಿಲ್ದೆ ನಾವು ಬೆಂಗಳೂರಿಂದ ಬರಬೇಕು ಅಂದ್ರೆ ನಮ್ಮ ಸಾಹೇಬ್ರು ನಾವು ಕಾರಲ್ಲಿ ಮಾತಾಡ್ಕೊಂಡ್ ಬರ್ತಾ ಇದೀವಿ. ಅವ್ರು ಒಳ್ಳೆ ತೋಟ ಮಾಡ್ಕೊಂಡ್ಬಿಡ್ತಾರೆ ಊರಲ್ಲಿ, ತುಮಕೂರು ಹತ್ರ. ವಾರಕ್ಕೆ 3 ದಿವಸ ಅಲ್ಲಿ ರಜಾ ಇದ್ರೆ ಎಲ್ಲ ಇರ್ತಾರ ತೋಟದಲ್ಲಿ. ಇಲ್ಲಿ ಎಂಜಾಯ್ ನೇಚರ್. ನಮಗ್ ಬೆಂಗಳೂರಲ್ಲಿ ದುಡ್ಡು ಕೊಡ್ಕೋಬೇಕು, ಗಾಳಿ ಒಳ್ಳೆ ಗಾಳಿ ಬರ್ಬೇಕು ಅಂದ್ರೆ. ನಿಮ್ಗೆ ಭಗವಂತ ಇಂದು ಒಳ್ಳೆ ಗಾಳಿ ಕೊಟ್ಟಿದ್ದಾನೆ, ಅದನ್ನ ಹಾಳು ಮಾಡಬೇಡಿ. ಇಲ್ಲೂ ಎಲ್ಲ ಶುರುವಾಗಿದೆ. ಎಲ್ಲ ನಮ್ಮ ಬೆಟ್ಟ ಗುಡ್ಡಗಳನ್ನ ಕಡಿದು ಈ ಹೋಮ್ ಸ್ಟೇಗಳೆಲ್ಲ ಮಾಡಿ ಇವಾಗ ನೇಚರ್ ಅಗೇನ್ಸ್ಟ್ ಆಗ್ತಾ ಇದೆ ನಮ್ಗೆ. ನಾನು ಪನ್ನೀರ ಸಾಹೇಬರು ವಿಪ್ಲೋಕ ಆಗ್ತಾ ಬಂದ ಮೇಲೆ ಎಲ್ಲಾ ಕಡೆ ಈ ಹೋಮ್ ಸ್ಟೇಗಳಿಗೆಲ್ಲ 12 ಲೈಸೆನ್ಸ್ಗಳೆಲ್ಲ ಕ್ಯಾನ್ಸಲ್ ಮಾಡಿ ಕೆರೆಗಳನ್ನು ಉಳ್ಸಕ್ ಪ್ರಯತ್ನ ಮಾಡ್ತಾ ಇದೀವಿ, ಫಾರೆಸ್ಟ್ ಉಳ್ಸಕ್ ಪ್ರಯತ್ನ ಮಾಡ್ತಾ ಇದೀವಿ, ಜನಗಳನ್ನ ಉಳ್ಸಕ್ ಪ್ರಯತ್ನ ಮಾಡ್ತಾ ಇದೀವಿ. ಅದು ಮಾಡಬೇಕು ಅಂದ್ರೆ ನಾವೆಲ್ಲ ಒಂದು ಒಳ್ಳೆಯ ಭಾವನೆಯನ್ನ ಇಟ್ಕೊಂಡ್ರೆ ಮಾತ್ರ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಈ ಪ್ರಪಂಚದಲ್ಲಿ 3 ತರ ಜೀವರಾಶಿಗಳಿದೆ. ಒಂದು ನಿರ್ಮಲವಾದ ಯಾವುದೇ ಸ್ವಾರ್ಥ ಇಲ್ಲದೆ ಇರುವಂತಹ ಒಂದು ಜೀವರಾಶಿ ಅಂದ್ರೆ ನೇಚರ್, ಪ್ರಕೃತಿ. ಇವಾಗ ಹೇಳ್ತಾ ಇದ್ರು ಅಲ್ಲಿ ನಾನು ಫಾರಂ ಅಲ್ಲಿ ಹೋದಾಗ, ಆ ಮರಗಳು ಬೆಳೆದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅದಕ್ಕೆ ಅಂತ. ಈ ಮನುಷ್ಯ ಕೆಳಗಡೆ ಬಿದ್ದ ತಕ್ಷಣ ವ್ಯಾಲ್ಯೂ ಇಲ್ಲ, ಇದಕ್ಕೆ ಮುಗ್ದೋಯ್ತು, ಯಾರು ಮುಟ್ಟಲ್ಲ, ಪ್ರಾಣಿಗಳು ಮುಟ್ಟಲ್ಲ ನಮ್ಮನ್ನ. ಆ ಮರ ಬೆಳೆದು ಒಳ್ಳೆಯ ವಾತಾವರಣ, ಒಳ್ಳೆಯ ಆಮ್ಲಜನಕ ಕೊಡುತ್ತೆ ನಮಗೆ. ಆಮೇಲೆ ಅದು ಹಣ್ಣು ಕೊಡುತ್ತೆ, ಪಕ್ಷಿಗಳಿಗೆ ಎಲ್ರಿಗೂ ಆಶ್ರಯ ಆಗುತ್ತೆ. ಅದು ಆ ಮರ ವಯಸ್ಸಾದ ಮೇಲೆ ಪೀಠೋಪಕರಣ ಆಗುತ್ತೆ. ಆ ತರ ಒಂದು ನಿಸ್ವಾರ್ಥವಾದ ಪ್ರಕೃತಿ ನೇಚರ್ ಅಂದ್ರೆ ಪ್ರಕೃತಿ. ಎರಡನೇದು ಸ್ವಲ್ಪ ಮಾಂಸಾಹಾರಿ, ಸ್ವಲ್ಪ ಸಸ್ಯಾಹಾರಿ ಪ್ರಾಣಿಗಳಂದ್ರೆ ನಮ್ಮ ಪ್ರಾಣಿಗಳು. ಆನೆ, ಮೊಲ, ಜಿಂಕೆ ಇವೆಲ್ಲ ಸಸ್ಯಾಹಾರಿಗಳು. ಯಾವುದಕ್ಕೆ ಅವು ತೊಂದರೆ ಕೊಡೋದಲ್ಲ. ಇನ್ನು ಸ್ವಲ್ಪ ಈ ಹುಲಿ, ಸಿಂಹ ಅಂತವೆಲ್ಲ ಅಶ್ವಾಧಾಕ ಬೇಟ ಮಾಡ್ತೇವೆ. ಅದು ಅಲ್ಪ ಸ್ವಾರ್ಥ, ಅಲ್ಪ ನಿಸ್ವಾರ್ಥ ಅಂತ. 3ನೇ ಪ್ರಾಣಿ ಒಂದಿದೆ ಪ್ರಪಂಚದಲ್ಲೇ, ಮನುಷ್ಯ. ಸ್ವಾರ್ಥಿ. ಪ್ರಾಣಿನೂ ತಿಂತೀವಿ, ನೇಚರ್ನು ಕಟ್ ಮಾಡ್ತೀವಿ, ಪಕ್ಕದ ಮನೆಯವನು ಬದುಕಕ್ ಬಿಡಲ್ಲ, ಅಣ್ಣ ತಮ್ಮನ್ನು ಬದುಕಕ್ ಬಿಡಲ್ಲ. ನಮಗೆ ಪ್ರೀತಿ ಪ್ರೇಮನೇ ಗೊತ್ತಿಲ್ಲ, ಸಂಸ್ಕಾರ ಗೊತ್ತಿಲ್ಲ, ಪ್ರಾಣಿಗಳಿಂದ ಕಂಡಮಂಗ್ ಮಾಡ್ತೀವಿ. ಈ ನೇಚರ್ ಅನ್ನ ನೋಡ್ಬಿಟ್ಟು ನಾವು ಸಂಸ್ಕಾರ ಕಲಿಬೇಕು ಮಕ್ಕಳೇ. ಅದೆಷ್ಟು ಚೆನ್ನಾಗಿ ಒಂದು ಮರ ಪಕ್ಕದ ಇನ್ನೊಂದು ಮರ ಒಂದಕ್ಕೊಂದು, ಅದು ಒಂದಕ್ಕೊಂದು ಟಚ್ ಆದಾಗ ಸೌಂಡ್ ಬರುತ್ತೆ, ಗೊತ್ತಿದೆಯಾ? ನೋಡಿದಿರ ಸೌಂಡ್ ಎಷ್ಟು ಮ್ಯೂಸಿಕ್ ಬರುತ್ತೆ ಗೊತ್ತಾ? ಒಂದಕ್ಕೊಂದು ಮರ ಅದನ್ನ ಇದು ಮಾಡಿದಾಗ ಮ್ಯೂಸಿಕ್ ಬರುತ್ತೆ. ಆ ಪ್ರಾಣಿಗಳು ನಮ್ಮ ಪಂಡಿತ ಸಾಹೇಬ್ ಹೇಳ್ತಾ ಇದ್ರು, ನಾವು ಅದೇ ಇದನ್ನ ಹಣ್ಣು ಗಿಡ ಹಾಕಿದೀನಿ, ಅಲ್ಲಿ ಹೋದಾಗ ಬೆಳಗ್ಗೆ ಎದ್ದ ತಕ್ಷಣ ಕಿಲಿ 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 ಸೌಂಡ್ ಬರ್ತವೆ ಪಕ್ಷಿಗಳು, ಪ್ರಾಣಿಗಳು ಅಂತ. ನಮ್ಗೆಲ್ಲೂ ಬೆಂಗಳೂರಲ್ಲಿ ಯಾವುದು ಸೌಂಡ್ ಬರೀ ಸೌಂಡ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಆರನ್ನು ಕರ ಅಂತ ಒಳ್ಳೆ ಮ್ಯೂಸಿಕ್ಕೇ ಸಿಗಲ್ಲ ಬೆಂಗಳೂರಲ್ಲಿ. ನಿಮ್ಮ ಅದೃಷ್ಟವಂತ ನೀವು ಇಲ್ಲಿ ಎಲ್ಲ ಮಕ್ಕಳು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿ ಈ ನೇಚರ್ನ ಉಳಿಸಿದರೆ ನಾವು ಉಳಿತೀವಿ. ನಿಮಗೋಸ್ಕರ ನಮಗೋಸ್ಕರ ಅಂತೇಳಿ ಯಾವ ರೀತಿ ನಾವು ಒಂದು ಮಗುನ ಬೆಳೆಸ್ತೀವೋ ಅದೇ ರೀತಿ ಪ್ರಕೃತಿಯನ್ನು ಬೆಳೆಸಬೇಕು, ಉಳಿಸಬೇಕು ಅಂತ ಹೇಳ್ತಾ, ನಾನು ಇನ್ನ ಬೇಕಾದಷ್ಟು ಮಾತಾಡಬೇಕಾಗಿತ್ತು, ಆದರೆ ನಮ್ಗೆ ಟೈಮ್ ಇಲ್ಲ. ಎಲ್ಲ ನಮ್ಮ ಮಕ್ಕಳಿಗೆ ನನ್ನ ಖುಷಿ ಏನು ಅಂದ್ರೆ, ಜನ ಬರ್ದೇ ಇದ್ರು ನಮ್ಮ ಮಕ್ಕಳು ಬಂದಿದಾರಲ್ಲ ಅಂತ ಖುಷಿ. ಆ ಮಕ್ಕಳಿಗಿಂತ ನೀವು, ಆ ಸಮಾಜಕ್ಕಿಂತ ನೀವು ಬೆಟ್ರು ಅಂತ ಎಲ್ಲ ಸಂಕಲ್ಪ ಮಾಡಬೇಕು ಮಕ್ಕಳೇ. ಸಮಾಜ ಬದಲಾವಣೆ ಮಾಡಬೇಕು ಅಂದ್ರೆ ನೀವು ಓದೋ ಜೊತೆಗೆ
ನೀವು ಒಳ್ಳೆ ಸಂಸ್ಕಾರ ಬೆಳೆಸ್ಕೊಳ್ಳಿ. ನಾನೆಲ್ಲ ಗುರುಗಳು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್, ನಮ್ಮ ಮಕ್ಕಳಿಗೆ ಇನ್ಸಿಸ್ಟ್ ಮಾಡಬೇಡಿ ಸರ್ 99 ಬರಬೇಕು ಅಂತ. ನಾನು 35% ಬಂದಿದ್ದು, ಇವತ್ತು 100% ಸಿಟಿಜನ್ ಆಫ್ ಇಂಡಿಯಾ ಆಗಿದ್ದೀನಿ. ಆ ಮಕ್ಕಳನ್ನ ನೀವು 99 ಬರ್ಬೇಕು, ಚೆನ್ನಾಗಿ ಓದಬೇಕು ಮಕ್ಕಳೇ. ಅದ್ರ ಸೇಮ್ ರೈಟ್ ಸಂಸ್ಕಾರ ಬೆಳೆಸ್ಕೊಳ್ಳಿ. ನೀವು ಒಂದು ಮನೆಯಿಂದ ಒಂದು ಊರಿಂದ ನೀವು ಬಂದ್ರೆ ಆ ಊರಿಗೆ ನೀವು ಆಶ್ರಯ ಆಗ್ಬೇಕು, ಆ ಊರಿಗೆ ಬಾಡೋನ್ ಆಗ್ಬಾರ್ದು. ನೀವು ನಾಳೆ ಒಳ್ಳೆ ವಿದ್ಯಾವಂತರಾದರೆ, ಒಂದು IAS IPS ಏನೋ ಆದ್ರೆ, ಜಡ್ಜ್ ಆಗಲಿ, ಯಾರೇ ಆಗಲಿ, ಏನೇ ಅಧಿಕಾರ ಆಗಲಿ, ನಿಮ್ಮೂರಿಗೆ ನೀವು ಆಧಾರ ಸ್ತಂಭ ಆಗ್ಬೇಕು. ನಿಮ್ಮೂರಿಗೆ, ನಿಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ನೀವು ಬರಡಾನಾದ್ರೆ ನಮ್ಮ ಜೀವನ ವ್ಯರ್ಥ ಅಂತ ನನ್ನ ಭಾವನೆ. ನಮ್ಮ ಜೀವನ ಜೊತೆಗೆ ನಮ್ಮ ಜೀವನ ಹೆಂಗಿರ್ಬೇಕು ಅಂದ್ರೆ, ನೀವು ಊರೊಳಗಡೆ ಬಂದ್ರೆ, ಒಬ್ಬ ಅಧಿಕಾರಿಯಾಗಿ ಬಂದ್ರೆ, ಆ ಒಳ್ಳೆ ಹೆಣ್ಮಗಳಪ್ಪ, ನಮ್ಮೂರಿಗೆ ಒಳ್ಳೆ ಹೆಸರು ತಂದ್ರಪ್ಪ, ನಮ್ಮ ಊರು ಉಳಿಸಿದ್ರಪ್ಪ ಅನ್ನೋ ಭಾವನೆ ಬೇಕು. ಹುಡುಗ ಇರ್ಲಿ ಹುಡುಗಿ ಇರ್ಲಿ, ಎಲ್ಲ ಇವಾಗ ಎರಡೂ ಒಂದೇ, ಈಕ್ವಲ್. ಅದೆಲ್ಲ ಇಲ್ಲ, ಆ ಕಾಲ ಹೋಯ್ತು. ಹೆಣ್ಮಕ್ಳು ಬೇರೆ, ಇವಾಗ ಹೆಣ್ಮಕ್ಳ ಜೋರು, ಎಲ್ಲದರಲ್ಲೂ ಜೋರು. ಕರಪ್ಷನ್ ಹೆಣ್ಮಕ್ಳು ಸ್ವಲ್ಪ ಜೋರಾಗ್ಬಿಟ್ಟಾರೆ ಇವಾಗ. ಅದಾಗಬಾರ್ದು ಅಂದ್ರೆ ಸರ್, ನಮ್ಮ ಮೇಸ್ಟ್ರುಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಮಕ್ಕಳ ಸಂಸ್ಕಾರ ಬೆಳೆಸಿ ಸರ್. ಒಳ್ಳೆ ಸಂಸ್ಕಾರ ಬೆಳೆಸಿದ್ರೆ ಅವ್ರು ಏನೇ ಆಗಲಿ ಬದುಕ್ತಾರೆ ಸರ್. ಅವ್ರಿಗೆ ತ್ಯಾಗ ಮನೋಭಾವನೆ ಬೆಳೆಸಿ, ಡೆಡಿಕೇಶನ್ ಬೆಳೆಸಿ. ನಾನು ನೋಡ್ತೀನಿ, ತೆಂಗಿನಕಾಯಿ ಮಾರೋವನು 1.5 ಲಕ್ಷ ಸಂಪಾದನೆ ಮಾಡ್ತಾನೆ. ಆ ಡೆಡಿಕೇಶನ್ ಹೆಂಗಿರುತ್ತೆ ಅಂದ್ರೆ, ಅವನಿಗೆ ಸುಮ್ಮನೆ ಒಂದ್ಸಲ ಗಂಟ ಮುಚ್ಚಲ್ಲ, ಅಷ್ಟು ಅಕ್ಯುರೇಟ್ ಆಗಿರ್ತಾನೆ. ಏನೇ ಇರಲಿ, ಡೆಡಿಕೇಶನ್ ಇರಲಿ. ನಿಮಗೆ ಸ್ವಾಭಿಮಾನ ಕಳ್ಕೋಬೇಡಿ ಮಕ್ಕಳೇ. ಯಾವುದೇ ಕಾರಣಕ್ಕೆ ಸ್ವಾಭಿಮಾನ ಕಳ್ಕೊಂಡ್ರೆ ನಾವು ಸತ್ತಂಗೆ. ಸ್ವಾಭಿಮಾನ ಉಳಿಸ್ಕೊಳ್ಳಿ. ಈ ದೇಶ ಸರಿಯಾಗಬೇಕಂದ್ರೆ, ಈ ನೇಚರ್ ಉಳಿಸಬೇಕು ಅಂದ್ರೆ ನೀವು ಮಕ್ಕಳು ಸಂಕಲ್ಪ ಮಾಡಬೇಕು. ಮೇಷ್ಟ್ರುಗಳು ಮನಸ್ಸು ಮಾಡಬೇಕು. ಮೊದಲ ಕಾಲದಲ್ಲಿ ನಮ್ಮ ಮೇಷ್ಟ್ರುಗಳಲ್ಲಿ ಇದ್ದು ಯಾವತ್ತೂ ಪಾಪ ರಾಜಕೀಯಕ್ಕೆ ಹೋಗ್ತಾ ಇಲ್ಲ. ಇವಾಗ ನಮ್ಮ ಮೇಷ್ಟ್ರು 99%, ಒಂದು 10% ಒಳ್ಳೆ ಮೇಷ್ಟ್ರು ಇರ್ಬೋದನ್ನೋ, 90% ಮೇಷ್ಟ್ರುಗಳೆಲ್ಲ ರಾಜಕೀಯ ಮಾಡಕ್ ಹೋಗ್ತಾರೆ. ದಯವಿಟ್ಟು ಮಾಡಬೇಡಿ ರಾಜಕೀಯ. ನೀವು ಮಕ್ಕಳಿಗೆ ಎಜುಕೇಶನ್ ಕಾನ್ಸಂಟ್ರೇಟ್. ನಿಮ್ಮ ವೃತ್ತಿ, ಟೀಚರ್ ವೃತ್ತಿ, ಮಕ್ಕಳನ್ನ ಉದ್ಧಾರ ಮಾಡೋದು ಕಷ್ಟ. ಈ ನೇಚರ್ ನಾವು ಹೆಂಗಿಡಿಸ್ತೀವೋ ಹಂಗ ಮಕ್ಕಳನ್ನು ಬೆಳೆಸಬೇಕು. ಒಳ್ಳೆಯ ಮಕ್ಕಳಾಗಿ ನಮ್ಮ ನಾಡಿಗೆ, ಎಸ್ಪೆಷಲಿ ನಮ್ಮ ಶ್ರೀನಿವಾಸಪುರ ತಾಲೂಕು ಒಳ್ಳೆ ಹೆಸರು ತಗೊಂಡ್ ಬನ್ನಿ. ಈ ಮುಂದಿನ ದಿನಗಳಲ್ಲಿ ನೀವೆಲ್ಲೇ ಅಧಿಕಾರಿಗಳು ಏನೇ ಇರಲಿ, ಇಂಥ ವನಮಹೋತ್ಸವ ದಿವಸ ಎಲ್ಲರೂ ನಮ್ಮವ್ರು ಕರೆಸಿ ನಾವೆಲ್ಲ ಸೇರ್ಕೊಂಡು ಗಿಡ ಹಾಕಿದ್ರೆ ಅದಕ್ಕೊಂದು ಬೆಳೆ ಇರುತ್ತೆ. ಅದು ಮಾತ್ರ ವನಮಹೋತ್ಸವ ಅಂತ ನಾನು ಅಂದ್ಕೋತೀನಿ. ಹಬ್ಬ ಬಂದಾಗ ಒಳ್ಳೆ ಬಿಸಿ ಬಿಸಿ ಎಲ್ಲ ಸ್ವೀಟ್ ಗೀಟ್ ಮಾಡಿ ಮಜಾ ಮಾಡ್ತೀವಲ್ಲ ನಾವು, ಅದು ಇದು ಮಜಾ ಮಾಡ್ಬೇಕು. ವರ್ಷಕ್ಕೊಂದ್ಸಲ ನಾವು ಓದ್ತಾವ, ದಿನನಿತ್ಯ ಗಿಡ ಹಾಕ್ಬೇಕು ನಾವು. ಅದನ್ನ ಬೆಳೆಸ್ಕೊಳ್ಳಿ. ದಿನನಿತ್ಯ ಗಿಡ ಹಾಕಿದ್ರೆ ಮಾತ್ರ ನಾವು ನೇಚರ್ ಜೊತೆಲಿ ಎಂಜಾಯ್ ಮಾಡ್ಬೋದು, ಪ್ರಾಣಿ ಪಕ್ಷಿಗಳ ಮತ್ತೆ ಎಂಜಾಯ್ ಮಾಡ್ಬೋದು. ಇಲ್ಲದೆ ಇದ್ರೆ ಲಾಸ್ಟ್ಗೆ ನಾವು ಬರಡಾನಾಗ್ತೀವಿ. ನೇಚರ್ ಇಲ್ಲ, ನೀರು ಇಲ್ಲ, ಪ್ರಾಣಿ ಪಕ್ಷಿ ಇಲ್ಲ ಅಂದ್ರೆ ನಮ್ಮನ್ನು ಯಾರು ಕೇಳೋರು? ಅಂದ್ರೆ ನನಗೊಂದು ಜ್ಞಾಪಕ ಬರುತ್ತೆ, ವಯಸ್ಸಾದ್ಮೇಲೆ ನಿಮ್ಮನ್ನು ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ಅಪ್ಪ ಅಮ್ಮ ಸಾಕಿದ್ರೆ ಲಾಸ್ಟ್ಗೆ ಹೆಂಡತಿ ಕರ್ಕೊಂಡು ಟ್ವೀ ಅಂತ ಹೋಗ್ಬಿಟ್ರೆ ಅಪ್ಪ ಮೇಲೆ ನೆಗೆದು ಬಿದ್ದು ಹೋಗ್ತಾರೆ. ಆ ಪರಿಸ್ಥಿತಿ ನಮಗೆ ಬರುತ್ತೆ. ನೇಚರು ಎಗೇನ್ಸ್ಟ್ ಆದ್ರೆ, ಪ್ರಕೃತಿ ಇಲ್ಲದೆ ಇದ್ರೆ. ತಂದೆ ತಾಯಿ ನೋಡ್ಕೊಳ್ಳಿ, ಒಳ್ಳೆ ಸಂಸ್ಕಾರ ಬೆಳೆಸ್ಕೊಳ್ಳಿ, ನೇಚರ್ ಉಳಿಸಿ. ನೇಚರ್ ಉಳಿಸಿದ್ರೆ ನಾವಲ್ಲಿ ಉಳ್ಕೊಂತೀವಿ ಅಂತ ಹೇಳ್ತಾ, ನೇಚರ್ ಉಳಿಸೋಣ. ವಾಯ್ಸ ಇಲ್ಲ ನಿಮ್ಗೆ. ಹಸಿರೇ 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 ನೇಚರ್ ಅನ್ನ, ಪ್ರಕೃತಿಯನ್ನ ಉಳಿಸೋಣ. ಪ್ರಕೃತಿಯನ್ನ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ VK18.